Hey guys, welcome back to Amrita Nagraj YouTube channel. ಸೊ ಗಾಯ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಹೊಸ ಯೂನೀಕ್ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ. ಅದು ಬಂದು ಅವರೇ ಬೇಳೆ ಸ್ವೀಟ್. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಒಂದು ಪ್ಯಾನಲ್ಲಿ ತುಪ್ಪ ಹಾಕೊತಾ ಇದ್ದೀನಿ. 1 ಸ್ಪೂನ್ ತುಪ್ಪನ ಹಾಕೊತಾ ಇದ್ದೀನಿ. ಆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಹಾಕೊತಾ ಇದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಆಲ್ಮಂಡ್ಸ್ ಆ್ಯಂಡ್ ವಾಲ್ನಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಈ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಉರಿಬೇಕು, ತುಪ್ಪದಲ್ಲೇ ಉರಿಬೇಕು. ಆವಾಗ ಅದು ನೈಸ್ ಫ್ಲೇವರ್ ಅರೋಮಾನ ಬಿಡುತ್ತೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಉರಿಬೇಕು. ಆಮೇಲೆ ಇದನ್ನು ಒಂದು ಕಪ್ಪಲ್ಲಿ ಸೈಡಲ್ಲಿ ತೆಗ್ದಿಕ್ಕಿ ಅದೇ ಪ್ಯಾನ್ ಒಳಗಡೆ ನಾವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಇದ್ಕಿದ್ದ ಬೇಳೆಯನ್ನು ಹಾಕಬೇಕು. ಅದರೊಳಗಡೆ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೀವಿಲ್ಲಿ ಇದ್ಕಿನ ಬೇಳೆ ಅರ್ಜೆಂಟಾಗಿ ಬೇಕಂದರೆ ಬಿಸಿ ನೀರೊಳಗಡೆ 2 hours ಅಥವಾ 3 hours ನೆನೆಸಿಡ್ಬೋದು. ಇಲ್ಲಾಂದರೆ ನೀವು ಪರವಾಗಿಲ್ಲ ಅಂದರೆ ಓವರ್ ನೈಟ್ ತಣ್ಣೀರಲ್ಲಿ ನೆನೆಸಿಡ್ಬೋದು. ಆಮೇಲೆ ಇಲ್ಲಿ ನಾನು ಮೊಕ್ಕು ಇದೆಯಲ್ಲ ಅದನ್ನು ಕೂಡ ತೆಗಿಬೇಕು. ಯಾಕಂದರೆ ಒಂದು ಒಳ್ಳೆ ಫ್ಲೇವರ್ನ ಕೊಡಲ್ಲ, ಅದು ಒಂಥರ ಬ್ಲ್ಯಾಂಡ್ ಟೇಸ್ಟ್ನ ಕೊಡುತ್ತೆ. ಸೊ ಅದನ್ನು ತೆಗೆದ್ಬಿಡ್ಬೇಕು. ಆಮೇಲೆ ಇಲ್ಲಿ ನಾನು ಗೋಧಿ ಹಸಿಟ್ಟನ್ನ ಹಾಕ್ತಾ ಇದ್ದೀನಿ. ಗೋಧಿ ಹಸಿಟ್ಟು ಏನಕ್ಕೆ ಹಾಕ್ತಾರೆ ಅಂದರೆ ಸ್ವಲ್ಪ ಫರ್ಮ್ನೆಸ್ ಬರಲಿ ಬರ್ಫಿ ಮಾಡೋಕ್ಕೆ ಅಂತ. ಅದಕ್ಕೆ ಇಲ್ಲಿ ನಾನು ಒಂದು ಸ್ವಲ್ಪ 1 ಸ್ಪೂನ್ ಅಷ್ಟು ಗೋಧಿ ಹಸಿಟ್ಟನ್ನ ಹಾಕ್ಬಿಟ್ಟು ಆಮೇಲೆ ಅದನ್ನು ಕೂಡ ನೀಟಾಗಿ ಉರಿಬೇಕು. ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ. ಇದನ್ನು ಬರ್ನ್ ಆಗದಿರ ನೋಡ್ಕೊಬೇಕು. ಯಾಕಂದ್ರೆ ಬರ್ನ್ ಆದರೆ ಫ್ಲೇವರ್ ಚೇಂಜ್ ಆಗಿಬಿಡುತ್ತಲ್ಲ. ಸೊ ಅದಕ್ಕೆ ಇದು ಬರ್ನ್ ಆಗದಿರ ಹುಷಾರಾಗಿ ಲೋ ಫ್ಲೇಮಲ್ಲಿ ನೀಟಾಗಿ ಕೈ ಬಿಡದಿರ ಉರಿಬೇಕು. ಆಮೇಲೆ ಇಲ್ಲಿ ನಾನು ಏಲಕ್ಕಿನ ಹಾಕ್ತಾಯಿದ್ದೀನಿ. 2 ಏಲಕ್ಕಿ ಇವಾಗಲೇ ಹಾಕ್ತಿದ್ದೀನಿ, ಯಾಕಂದರೆ ಇದೆಲ್ಲ ಸೇರಿ ಗ್ರೈಂಡ್ ಮಾಡ್ತೀವಲ್ಲ. ಸೊ ಅದಕ್ಕೆ ಇಲ್ಲಿ ಏಲಕ್ಕಿನ ಹಾಕಿ ಇನ್ನು ಮತ್ತೆ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಉರಿಬೇಕು. ಆಮೇಲೆ ಈ ಮಿಕ್ಸ್ಚರ್ ತಣ್ಣಗಾದ್ಮೇಲೆ ಮಿಕ್ಸಿ ಒಳಗಡೆ ಹಾಕ್ಕೊಬೇಕು. ಫಸ್ಟ್ ನಾವು ಕೋರ್ಸಾಗಿ ಗ್ರೈಂಡ್ ಮಾಡಬೇಕು. ಆಮೇಲೆ ತಿರ್ಗಾ ಅದನ್ನು ನುಣ್ಣದಾಗಿ ಗ್ರೈಂಡ್ ಮಾಡಬೇಕು. ಆವಾಗ ಅದು ಒಂಥರ ತರಿಯಾಗೂ ಇರುತ್ತೆ, ಆಮೇಲೆ ಸ್ವಲ್ಪ ಸಾಫ್ಟ್ ಆಗೂ ಇರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಹಿಂಗೆ ಮಿಕ್ಸಿ ಜಾರ್ ಗ್ರೈಂಡ್ ಮಾಡಿಬಿಟ್ಟು ಹಿಂಗೆ ಕ್ಯಾಪ್ ತೆಗ್ದಿದ ತಕ್ಷಣ ಫುಲ್ ಫ್ಲೇವರ್ ಅರೋಮಾ ಎಲ್ಲ ಫುಲ್ ಸ್ಪ್ರೆಡ್ ಆಗ್ತಾಯಿದೆ. ಆಮೇಲೆ ಇಲ್ಲಿ ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ದಿರೇ ನೀವು ಗ್ರೇಟೆಡ್ ಕೋಕೋನಟ್ನ ಹಾಕೊಬೇಕು. ನೀವಿಲ್ಲಿ ನಾರ್ಮಲ್ ಕೋಕೋನಟ್ ಬರುತ್ತಲ್ಲ, ಹಸಿ ಕೋಕೋನಟ್, ಅದಾದರೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಡ್ರೈ ಕೋಕೋನಟ್ ಆದರೂ ಯೂಸ್ ಮಾಡ್ಬೋದು. ಇವಾಗ ನಾನಿಲ್ಲಿ ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕೊಂಬಿಟ್ಟು ಇದನ್ನು ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ನೈಸಾಗಿ ರೋಸ್ಟ್ ಮಾಡಬೇಕು. ಆಮೇಲೆ ಸೇಮ್ ಪ್ಯಾನ್ಗೆ ಇಲ್ಲಿ ನಾವು 1 ಕಪ್, ನೀವೇನಾದರೂ 1 ಕಪ್ ಮೆಷರ್ಮೆಂಟಲ್ಲಿ ನೀವು ಇದ್ಕಿನ ಬೇಳೆ ತೊಗೊತಾ ಇದ್ದೀರಾ ಅಂದರೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಜಾಗ್ರಿನ ತೊಗೊಳ್ಬೇಕು. ನೀವು ಆಲ್ಟರ್ನೇಟಿವ್ ಆಗಿ ಶುಗರನ್ನು ಯೂಸ್ ಮಾಡ್ಬೋದು. ನಾವಿಲ್ಲಿ ಸ್ವಲ್ಪ ಹೆಲ್ದಿಯರ್ ಆಪ್ಷನ್ ಇರಲಿ ಅಂದ್ಬಿಟ್ಟು ನಾವಿಲ್ಲಿ ಜಾಗ್ರಿನ ಯೂಸ್ ಮಾಡ್ತಾಯಿದ್ದೀವಿ. ಅದನ್ನು ಸ್ವಲ್ಪ ಕ್ಯಾರಮಲೈಸ್ ಆಗೋಕ್ಕೆ ಬಿಟ್ಟು ಅದ್ರ ಮೇಲೆ ಮತ್ತೆ ನೀರನ್ನ ಹಾಕಬೇಕು. ನೀರನ್ನ ಹಾಕಿ ಚೆನ್ನಾಗಿ ವಿಸ್ಕ್ನ ಮಾಡಬೇಕು. ಆಮೇಲೆ ಇಲ್ಲಿ ನಾವು ಈ ಪಾಕ ಒಂದೆಳೆ ಪಾಕ ಬರೋವರೆಗೂ ಕುದಿಸ್ಬೇಕು. ಆದರೆ ಇದನ್ನು ನಾವು ತಳ ಅಂಟ್ದಿರ ನೋಡಬೇಕು. ತಳ ಅಂಟ್ಬಿಟ್ರೆ ಒಂಥರ ಸೀದ್ ಟೇಸ್ಟ್ ಬರುತ್ತೆ, ಸೀದೋಗಿರೋ ವಾಸನೆ ಬರುತ್ತೆ. ಸೊ ಅದು ತಳ ಅಂಟ್ದಿರ ಚೆನ್ನಾಗಿ ಕೈ ಬಿಡದಿರ ವಿಸ್ಕ್ ಮಾಡಬೇಕು. ಆಮೇಲೆ ನಾವು ಇದಕ್ಕೆ ಪೌಡರ್ ಮಾಡ್ಕೊಂಡಿರೋ ಇದ್ಕಿನ ಬೇಳೆ ಮಿಕ್ಸ್ಚರ್ನ ಹಾಕಬೇಕು. ಇದನ್ನು ಅಷ್ಟೇ ಹಾಕಿದ ತಕ್ಷಣ ನಾವು ಚೆನ್ನಾಗಿ ಇದು ವಿಸ್ಕ್ ಮಾಡಬೇಕು, ಇಲ್ಲಾಂದರೆ ಗಂಟುಗಳು ಕಟ್ಟುತ್ತೆ. ನೀವೇನಾದ್ರು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದರೆ ನೀವು ಒಂದು ವೈಡರ್ ಪ್ಯಾನಲ್ಲಿ ಮಾಡಿ, ಸೋ ದ್ಯಾಟ್ ಅದು ತಿರುಗಿಸ್ಬೇಕಾದ್ರೆ ಕೆಳಗಡೆ ಚೆಲ್ದಿರ ಮೆಸ್ಸಿ ಆಗದಿರ ಇರುತ್ತೆ. ನಾವಿಲ್ಲಿ ಸ್ವಲ್ಪ ಕ್ವಾಂಟಿಟಿ ತೊಗೊಳ್ಳೋದ್ರಿಂದ ನಾವು ಚಿಕ್ಕ ಪ್ಯಾನ್ನ ತೊಗೊಂಡಿದ್ದೀವಿ. ಆಮೇಲೆ ಇಲ್ಲಿ ನಾವು 2 ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀವಿ. ತುಪ್ಪ ಹಾಕಿ ಅದನ್ನು ನೀಟಾಗಿ ವಿಸ್ಕ್ ಮಾಡಬೇಕು. ತುಪ್ಪ ಈಸ್ ದಿ ಮೇನ್ ಆ್ಯಂಡ್ ಕೀ ಇಂಗ್ರೀಡಿಯಂಟ್ ಅಂತಲೇ ಹೇಳ್ಬೋದು. ತುಪ್ಪ ಯಾವುದೇ ಫುಡ್ ಇಲ್ಲಿ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಆ್ಯಂಡ್ ಸ್ವೀಟ್ಸ್ಗಂತೂ ತುಪ್ಪ ಈಸ್ ದಿ ಮೇನ್ ಇಂಗ್ರೀಡಿಯೆಂಟ್. ಆಮೇಲೆ ಇಲ್ಲಿ ನಾನು
ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೋಕೋನಟ್ ಮಿಕ್ಸ್ಚರ್ನ ಅದನ್ನು ಹಾಕ್ತಾ ಇದ್ದೀವಿ. ಆಮೇಲೆ ಅದು ಡ್ರೈ ಫ್ರೂಟ್ಸ್ ಕೂಡ ಹಾಕಬೇಕು ಇದ್ರ ಜೊತೆಗೇನೆ. ಆಮೇಲೆ ಇದನ್ನ ಇಳಿಸ್ಬೇಕಾದ್ರೆ ನಾವು 1 ಸ್ಪೂನ್ ತುಪ್ಪನ ಹಾಕಬೇಕು. ತುಪ್ಪ ಮತ್ತೆ ಅದು ಫ್ಲೇವರ್ನ ಎನ್ಹಾನ್ಸ್ ಮಾಡುತ್ತೆ. ಆಮೇಲೆ ನಾವು ಇದನ್ನು ಒಂದು ಪ್ಲೇಟಲ್ಲಿ ನೀಟಾಗಿ ಹಾಕಬೇಕು. ಆಮೇಲೆ ನೀವು ಏನಾದರೂ ಇದು ರೌಂಡ್ ಶೇಪ್ ಕೊಟ್ಟರೆ ಲಾಡು ಆಗಿಬಿಡುತ್ತೆ. ಆ್ಯಂಡ್ ನಿಮಗೆ ಲಾಡು ಬೇಡ ಬರ್ಫಿ ಟೈಪಲ್ಲಿ ಬೇಕು ಅಂದರೆ ನೀವು ಒಂದು ಪ್ಲೇಟಲ್ಲಿ ತುಪ್ಪ ಹಾಕಬೇಕು. ತುಪ್ಪ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಈ ಮಿಕ್ಸ್ಚರ್ನ ಈವನ್ ಆಗಿ ಆ ಪ್ಲೇಟ್ ಮೇಲೆ ಈವನ್ಲಿ ಸ್ಪ್ರೆಡ್ ಮಾಡಬೇಕು. ಆಮೇಲೆ ನೀವು ಫ್ರೀಝರಲ್ಲಿ ಒಂದು ಅರ್ಧ ಗಂಟೆ ಅಷ್ಟು ಫ್ರೀಝರಲ್ಲಿ ಇಕ್ಬಹುದು. ಇಲ್ಲ ಅಂದರೆ ನೀವು ಫ್ರೀಝರಲ್ಲಿ ಬೇಡ ಅಂದರೆ ಆಚೆ ಕಡೆ ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ನೀವು ಇದನ್ನು ಒಂದು ನೈಫ್ ತೊಗೊಂಡು ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ತಿನ್ನಿ. ಸೂಪರ್ ಆಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಯಿತು. ಎಲ್ಲ ಫುಲ್ ಥಟ್ ಅಂತ ಖಾಲಿ ಆಗಿಬಿಡ್ತು. ತುಂಬ ಟೇಸ್ಟಿ ಆ್ಯಂಡ್ ತುಂಬ ಡೆಲಿಷಿಯಸ್ ಆಗಿರುತ್ತೆ. ಅವರೇ ಬೇಳೆ ಸೀಸನ್ ಬಂದಾಗ ಏನೇನು ಡಿಶಸ್ ಎಲ್ಲ ಪ್ರಿಪೇರ್ ಮಾಡ್ಬೋದು. ನಿಮಗೇನಾದರೂ ಅವರೇ ಬೇಳೆಯಲ್ಲಿ ಸ್ವೀಟ್ ಕೂಡ ಮಾಡ್ತಾರೆ ಅಂತ ಇವಾಗ ನಿಮ್ಗೆ ಏನಾದರೂ ಗೊತ್ತಾಗಿದ್ರೆ ಥಟ್ ಅಂತ ಇವಾಗಲೇ ಹೋಗಿ ಸ್ವೀಟ್ ಪ್ರಿಪೇರ್ ಮಾಡ್ಕೊಂಡು ತಿನ್ಬಿಟ್ಟು ನನಗೆ ಹೇಳಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ. ಸೊ ಮುಂದಿನ ವೀಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.